ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಂದು ಫಸ್ಟ್ ಶಿಫ್ಟು ಬೆಳಗ್ಗೆ ಆಲ್ರೆಡಿ ನಾನು ನಿಮಗೆ ಒಂದು ವೀಡಿಯೋನ ಮಾಡಿ ಹಾಕಿದೆ. ಫಸ್ಟ್ ಶಿಫ್ಟು ಅಂದರೆ ಫ್ರೆಂಡ್ಸ್ ನಂದು 6:30 to 3:30 ಇಷ್ಟು ದಿವಸ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೆ. ಇವತ್ತು ಮಾತ್ರ ನಾನು ಫ್ರೆಂಡ್ಸ್ 6:30 4 ಗಂಟೆಗೆ ಅಲ್ಲಿಂದ ಬಿಟ್ಟೆ. ಹಂಗಾಗಿ ಫ್ರೆಂಡ್ಸ್ 1 ವೀಕಿಂದ ನಾನು 8 to 8 ಮಾಡಿ ಫುಲ್ ಇದಾಗೋಗಿತ್ತು ಫ್ರೆಂಡ್ಸ್. ನಾನಿವತ್ತು ಸಾಯಂಕಾಲಕ್ಕೆ ಮಸಾಲೆ ರೊಟ್ಟಿ ಮಾಡಿದ್ದೀನಿ. ಮಸಾಲೆ ರೊಟ್ಟಿ ಅಂದರೆ ನಿಮಗೆ ಗೊತ್ತು ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ನನ್ನ ಮಗಳು ಇವತ್ತು ಮಸಾಲೆ ರೊಟ್ಟಿ ಹಾಕೊಂಬಮ್ಮಿ ಅಂದ್ಲು. ನಾನು ಫ್ರೆಂಡ್ಸ್ ಅಂಗಡಿಗೆ ಹೋಗಿ ಅರ್ಧ ಅವರ್ ಮುಕ್ಕಾಲು ಅವರ್ಗೆ ಹೋಗಿ ಬಂದೆ. ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು, ಜೀರಿಗೆ ಮತ್ತು ತೆಂಗಿನಕಾಯಿನ ನೀವು ತುರಿದಾದರೂ ಹಾಕ್ಬೋದು, ಕಟ್ ಮಾಡಾರು ಹಾಕ್ಬೋದು ಫ್ರೆಂಡ್ಸ್. ಅದು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ. ನಾನು ಯಾವಾಗಲೂ ದಪ್ಪದು ಇದು ಬರುತ್ತಲ್ಲ ಅದರಲ್ಲಿ ತುರಿದಾಕ್ತೀನಿ. ಈಗ ಆಲ್ರೆಡಿ ನನ್ನ ಮಗಳು ತಿಂತಾಯಿದ್ದಾಳೆ. ಇದು ಫ್ರೆಂಡ್ಸ್ ನಾನು ಪೂರ್ತಿ ಟೋಟಲು ಮಸಾಲೆ ರೊಟ್ಟಿ ಹಾಕಿರೋದು. ಇದಕ್ಕೆ ಏನೇನು ಹಾಕಿದ್ದೀನಿ ಫ್ರೆಂಡ್ಸ್ ಹೇಳ್ತೀನಿ ಬನ್ನಿ. ನಾನು ಸ್ವಲ್ಪ ಅನ್ನನ ಬೇಯಿಸಿಟ್ಕೊಂಡೆ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ತೆಂಗಿನಕಾಯಿ, ಬೇಕಿದ್ರೆ ನೀವು ಕ್ಯಾರೆಟ್ನೂ ಹಾಕ್ಬೋದು ಫ್ರೆಂಡ್ಸ್. ನಾನು ಕ್ಯಾರೆಟ್ ಇತ್ತು ಮರ್ತುಬಿಟ್ಟೆ, ಇಲ್ಲ ಅಂತ ತಿಳ್ಕೊಂಡು ಇದನ್ನೆಲ್ಲ. ಆಮೇಲೆ ಫ್ರೆಂಡ್ಸ್ ಕುಟ್ಟುಂಡಿ ಅಂತ ಬರುತ್ತೆ, ಆಮೇಲೆ ಗುರೆಳ್ಳೆದು ಸ್ವಲ್ಪ ಪುಡಿ ಇತ್ತು, ಅದನ್ನು ಸೇರಿಸಿ ಫ್ರೆಂಡ್ಸ್ ನೋಡಿ ಈ ಥರ ಹಾಕಿದ್ದೀನಿ. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಕಾಯಿ ಎಲ್ಲ. ಆಮೇಲೆ ಫ್ರೆಂಡ್ಸ್ ಅದಕ್ಕೆ ಈ ಸಲ ಇವತ್ತು ಈಗ ಸಾಯಂಕಾಲ ಇವತ್ತು ನಮ್ಮಲ್ಲಿ ಅಡುಗೆ ಮಸಾಲೆ ರೊಟ್ಟಿ. ಆಮೇಲೆ ಫ್ರೆಂಡ್ಸ್ ನಾನು ಒಂದೇ ಒಂದು ಮಾವಿನಕಾಯಿನ ತಂದೆ, ಉಪ್ಪಿನಕಾಯಿ ಮಾಡೋಣ. ಹೆಂಗೋ ಅಂಗಡಿಗೆ ಹೋಗಿದ್ದಲ್ಲ ಒಂಥರ ಫ್ರೆಶ್ ಆಗಿ ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ಏನು ಮಾಡಿದೆ, ನಾನು ಒಂದೇ ಒಂದನ್ನ ತಂದು ಕಟ್ ಮಾಡಿದ್ದೀನಿ. ಇದು ಉಪ್ಪಿನಕಾಯಿ ಯಾವ ಥರ ಅಂದರೆ ಫ್ರೆಂಡ್ಸ್, ನಾವು ಯಾವ ರೀತಿ ಉಪ್ಪಿನಕಾಯಿಗೆ ರುಬ್ಬ ಹಾಕ್ತೀನಿ ಅಂದರೆ, ಒಣಗಿದ ಮೆಣಸಿನ್ಕಾಯಿ, ಅರಿಶಿಣ ಪುಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಷ್ಟೇ ಫ್ರೆಂಡ್ಸ್. ರುಬ್ಬಾಕಿ ಸಾಸಿವೆ ಮತ್ತು ಎಣ್ಣೆನ ಕಾಯಿಸಿ ನಾನು ಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಸೀದಾ ಇದು ಕರ್ಬೇವಿನ ಸೊಪ್ಪು ತಂದಿದೆ, ಹೆಂಗೂ ಒಣಗಿಸಿಟ್ಕೊಂಡಿರ್ತೀನಿ. ಇರಲಿ ಅಂತ ಸ್ವಲ್ಪ ಸೀದೆ ತಿಕ್ಕಿದ್ದೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಏನು ಫ್ರಿಜ್ಗಿಡೆಲ್ಲ ಮಿಲ್ಟ್ ಆಗುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್ ನಾನು ಸೊಪ್ಪನ್ನ ಏನೇನು ನೋಡಿ, ಇನ್ನು ನಾನು ಬರೋಷ್ಟರಲ್ಲಿ ನಮ್ಮ ಮಗಳು ಹುಳ್ಳಿಕಾಳು ಸಾಂಬಾರು ಮಾಡಿ ರೈಸು ಮಾಡಿದ್ಲು. ನನಗೆ ಬಂದು ಒಂದು 6 ಗಂಟೆಗೆ ಸ್ವಲ್ಪ ಹಾಕೊಟ್ಲು, ಊಟ ಮಾಡಿದೆ. ಆಮೇಲೆ ಇದಾದಮೇಲೆ ಫ್ರೆಂಡ್ಸ್ ನನ್ನ ಮಗಳು ಈಗ ಫ್ರೆಂಡ್ಸ್ ನಾವು ಅವಾಗೆಲ್ಲ ಊರಿಗೆ ಹೋಗ್ತಾಯಿದ್ದು, ಬೆಣ್ಣೆ ತಂದು ನಾವು ತುಪ್ಪನ ಕಾಯಿಸ್ಕೊತಾಯಿದ್ದು. ಅವಳು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ತಗೊಂಡು ಬಂದಿದ್ದಾಳೆ ನೋಡಿ, ಇದು ನಂದಿನಿದು ಬೆಣ್ಣೆ ಅಂತ, ಇದು ನಂದಿನಿ ಬೆಣ್ಣೆ. ನಾನು ಫ್ರೆಂಡ್ಸ್ ತಮಾಷೆ ಮಾಡ್ತೀನಿ, ಅವಳ ಹೆಸರು ನಂದಿನಿ ಅಲ್ವಾ, ಅದಕ್ಕೆ ನಂದಿನಿ ಬೆಣ್ಣೆ ತಂದಿದೆಯಾ ಮಗ ಅಂತ. ಆದರೆ ಅದು ತಂದಿಟ್ಟಿದ್ದಾಳೆ ಫ್ರಿಜ್ಜಲ್ಲಿ. ಈಗ ಅವಳು ಮಮ್ಮಿ ನೀನು ರೊಟ್ಟಿಗೆ ಇದನ್ನು ಹಾಕ್ಕೊಳ್ತೀನಿ ಅಂತ ಕಟ್ ಮಾಡಿ ಇಟ್ಟೋಗಿದ್ದಾಳೆ. ಇನ್ನು ಫ್ರೆಂಡ್ಸ್ ಇದು ನಾನು ಬೆಳಗ್ಗೆ ನಿಮಗೆ ಚಟ್ನಿ ತೋರಿಸಿದೆ, ಯಾಕಂದರೆ ಫ್ರೆಂಡ್ಸ್ ತೆಂಗಿನಕಾಯಿ ಖಾಲಿಯಾಗಿತ್ತು. ಬೆಳಗ್ಗೆ ಟೈಮು ಫ್ರೆಂಡ್ಸ್ ನಾನು ಏನು ತರಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ನಾನು 6:30 ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಟೈಮ್ ಏನು ತರಕ್ಕೂ ಅಂಗಡಿಗೆ ಹೋಗಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಬರೋ ಟೈಮಲ್ಲೇ ತಂದುಬಿಡ್ತೀನಿ. ಇನ್ನು ಸ್ವಲ್ಪ ಚಟ್ನಿ ಇತ್ತು, ಅದನ್ನು ಬಿಸಿ ಮಾಡಿ ಇಡೋಣ, ಯಾಕೆ ವೇಸ್ಟ್ ಮಾಡಬೇಕು ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬೆಣ್ಣೆ ಇಲ್ಲೇ ತೊಗೊಂಡು ಬಂದಿರೋದು ಅವಳು. ಆಮೇಲೆ ಫ್ರೆಂಡ್ಸ್ ನಾನು ಒಂದು ತೆಂಗಿನಕಾಯಿ 50 ರೂಪಾಯಿ ಆಗಿದೆ, 50 ರೂಪೀಸ್ ಆಗಿದೆ ತೆಂಗಿನಕಾಯಿ. ಅದಕ್ಕೆ ಫ್ರೆಂಡ್ಸ್ ನಾನು ಒಂದು ತೆಂಗಿನಕಾಯಿನ ನೋಡಿ ಬಿಡಿಸಿ ಈ ಥರ ಇಟ್ಟಿರ್ತೀನಿ. ಅವಳು ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ದು, ನಾನು ಅದನ್ನೇ ಇರುತ್ತೇನೋ ಸಾಂಬಾರು ಮಾಡೋಣ ಅಂತ ಬಂದೆ. ನಾನು ಜಾಸ್ತಿ ಖಾರ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿತ್ತು ಸ್ವಲ್ಪ ತೆಗೆದಿಟ್ಟೆ. ನಾನೇನು ತಿಳ್ಕೊಂಡೆ ಫ್ರೆಂಡ್ಸ್, ಐತಲ್ಲ ಹೋಗಿ ಸಾಂಬಾರು ಮುದ್ದೆ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡು ಬಂದೆ. ಅವಳು ನಾನು ಬರೋ ಅಷ್ಟರಲ್ಲಿ, ಇಲ್ಲ ಮಮ್ಮಿ ನಾನು ಮಧ್ಯಾಹ್ನ ಅದನ್ನು ಕಾಳು ಮಾಡಿದ್ದೆ, ಅದರ ರಸದಲ್ಲೇ ರಸ ಮಾಡಿದ್ದೀನಿ. ಸರಿ ಯಾವುದೋ ಒಂದು ಮಾಡಬೇಕಲ್ಲ ಫ್ರೆಂಡ್ಸ್, ನಾನಂತೂ ಮಾಡೋಗಿರಲಿಲ್ಲ ಬೆಳಗ್ಗೆ. ಅವಳು ಏನೋ ಒಂದು ಮಕ್ಕಳು ಮಾಡ್ಕೊಂಡು ತಿಂದರೆ ನಮಗೂ ಒಂದು ಕೆಲಸನೂ ಈಜಿ ಆಗುತ್ತಲ್ಲ. ಆಮೇಲೆ ಫ್ರೆಂಡ್ಸ್ ಒಂದು 3/4 kg ಅಷ್ಟು ಗೆಣಸು ತಗೊಂಡು ಬಂದೆ. ಅವಳು ಯಾವಾಗ ಹೋದ್ರು ಗೆಣಸಿನ ಸೌತೆಕಾಯಿ, ಜ್ವಾಳ ಎಲ್ಲನೂ ಅವಳೇ ತಂದಿದ್ಲು. ನಾನು ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನ ತಗೊಬಂದೆ. ಒಂದು ಕಟ್ಟು ಪಾಲಕ್ ತಂದಿದ್ದೀನಿ, ಅದನ್ನು ಬಿಡಿಸಿ ಇಟ್ಕೊಂಡಿದ್ದಾಳೆ. ಬೆಳಗ್ಗೆಗೆ ಏನಾದರೂ ಮಾಡ್ತಾಳೇನೋ. ಒಟ್ಟಿನಲ್ಲಿ ಸೊಪ್ಪು ತರಕಾರಿ ನಾನು ತರಲಿಲ್ಲ ಅಂದರು ಫ್ರೆಂಡ್ಸ್, ಅವಳು ತತ್ತಾಳೆ. ಯಾರಾದರೂ ಸರಿ ತಂದು ನಮ್ಮ ಮನೇಲಿ ಜಾಸ್ತಿ ಸೊಪ್ಪು ತರಕಾರಿ, ಆಮೇಲೆ ಜ್ಯೂಸು, ನಲ್ಲಿಕಾಯಿ ಜ್ಯೂಸು ಇದರ. ನಾನು ಫ್ರೆಂಡ್ಸ್ ಈಗ ಇನ್ನೂ ನಲ್ಲಿಕಾಯಿ ಜ್ಯೂಸು ಮಾಡಬೇಕು, ನಾನು ಇನ್ನೂ ಮಾಡಲಿಲ್ಲ. ಇವಾಗ ಮಾಡ್ಕೊಂಡು ಕುಡಿತೀನಿ. ಬೆಳಗ್ಗೆ ಆಗಲಿಲ್ವಲ್ಲ ಫ್ರೆಂಡ್ಸ್, ಫಸ್ಟ್ ಶಿಫ್ಟ್ ಇತ್ತಲ್ಲ. ಒಟ್ಟಲ್ಲಿ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ನಾನು ಯಾವುದಾದ್ರೂ ಒಂದು ಜ್ಯೂಸ್ ಕುಡಿತೀನಿ. ಈಗ ಸದ್ಯಕ್ಕೆ ನಾನು ದಾಳಿಂಬೆ ಜ್ಯೂಸನ್ನ ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಂದು ಬ್ಲಡ್ಡು 17 ಪಾಯಿಂಟ್ ಇತ್ತು, 17 ಪಾಯಿಂಟ್ ಇತ್ತು. ಆಗ ಡಾಕ್ಟ್ರು ಮೇಡಮ್ ನೀವು ಸ್ವಲ್ಪ ದಾಳಿಂಬೆ ಜ್ಯೂಸನ್ನ ಬಿಟ್ಬಿಡಿ ಇವಾಗ ಅಂದರು. ನಾನು ಮೋಸಂಬೆ ಮತ್ತು ಆರೆಂಜು, ದಾಳಿಂಬೆ ಮತ್ತು ನಲ್ಲಿಕಾಯಿ ಇಷ್ಟನ್ನು ಫ್ರೆಂಡ್ಸ್ ಡೈಲಿ ಒಂದೊಂದು ಮಿಸ್ ಮಾಡ್ದಂಗೆ ಕೊಡಿ. ಯಾವಾಗಾದರೂ 1-2 ಡೇ ಮಿಸ್ ಆಯ್ತಾಯಿತು. ಆಮೇಲೆ ಫ್ರೆಂಡ್ಸ್ ನಾನು ನಲ್ಲಿಕಾಯಿ ಐತೇನೋ ಅಂತ ಬಂದೆ, ಖಾಲಿ ಮಾಡೋಳೇನೋ ನೋಡ್ತೀನಿ ಫ್ರಿಜ್ಜಲ್ಲಿಲ್ಲ ಅಂದರೆ. ಈಗ ಅಂಗಡಿಲಿ ತುಂಬ ಫ್ರೆಶ್ಶಾಗಿ ದಪ್ಪಕ್ಕೆ ಚೆನ್ನಾಗಿರೋದನ್ನ ತಂದಿದ್ರು. ನಾನು ಐತಲ್ಲ ಸುಮ್ಮನೆ ಏನಕ್ಕೆ ಖಾಲಿ ಆಗಲಿ ಅಂತ ಹಂಗೆ ಬಂದೆ.
ಹಂಗಾಗಿ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ನೆನೆಸಿಟ್ಟಿದ್ದೀನಿ. ಈಗ ನಾನು ಇದನ್ನು ತಿಂದು ಬಟ್ಟೆ ವಾಶ್ ಮಾಡಿ ಇನ್ನು ಫ್ರೆಂಡ್ಸ್ ನೋಡಿ ಪಾತ್ರೆ ಎಲ್ಲನೂ ಅವಳು ನಾನು ಬಂದಮೇಲೆ ಎಲ್ಲನೂ ವಾಶ್ ಮಾಡ್ತಾಯಿದ್ಲು. ಇನ್ನು ಎರಡು ಪಾತ್ರೆ, ಇನ್ನು ಇದೊಂದು ನಮ್ಮದು ರೊಟ್ಟಿ ಹಂಚು ಇವಾಗ ಬೇಯಿಸಿದ್ದು ಅಷ್ಟೇ ಫ್ರೆಂಡ್ಸ್. ಇನ್ನು ಸ್ಟವ್ ಎಲ್ಲನೂ ಅವಳೇ ಕ್ಲೀನ್ ಮಾಡಿ ನಾನು ಬಂದು ಕೂತ್ಕೊಂಡಾಗ ಪಾತ್ರೆ ವಾಶ್ ಮಾಡ್ತಾಯಿದ್ಲು. ಈಗ ಇಷ್ಟೆಲ್ಲ ಸೊಪ್ಪೆಲ್ಲ ಕಟ್ ಮಾಡಿದ್ದು ಕಸ ಇತ್ತು, ಅದನ್ನೆಲ್ಲ ತಗೊಂಡೋಗಿ ನಾನೇನು ಹಾಕಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರಾದರೂ ತಗೊಂಡೋಗಿ ಹಾಕ್ತಾರೆ. ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಕಸ ಐತೆ, ಇಲ್ಲ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ ಕೆಲ್ಸಕ್ಕೆ ಹೋಗೋದು, ನೀವಾಗಲಿ ನಾವಾಗಲಿ ನಮ್ದು ಇದೇ ಅಲ್ವಾ ಡೈಲಿ ರೋಟೀನು. ನಮಗೆ ಈಗ ಅವರು ನಮ್ಮ ಮಗಳು ಅವರು ಮನೇಲೇ ವರ್ಕ್ ಫ್ರಮ್ ಹೋಮ್ ಇಂಜಿನಿಯರ್ ಕೆಲಸ ಮಾಡೋದು, ಅವ್ರಿಗೂ ಹೋಗೋಕ್ಕೆ ಟೈಮ್ ಇರೋಲ್ಲ. ಏನೋ ಒಂದು ಏನೇನೋ ಆರೋಗ್ಯ ಒಂದು ಹೆಲ್ತ್ ಚೆನ್ನಾಗಿ ನೋಡ್ಕೊತಾರೆ. ಅವರೇ ಅಡುಗೆ ಮಾಡ್ಕೊಳ್ಳೋದು, ಅವಳೇ ಸೊಪ್ಪು ತರಕಾರಿ ಎಲ್ಲ ಬೇಯಿಸ್ಕೊಂಡು ತಿನ್ನೋದು ಇದೆಲ್ಲ ಮಾಡುತ್ತೆ. ಹಾಗಾಗಿ ಫ್ರೆಂಡ್ಸ್ ಈಗ ನಾನು ಇಷ್ಟೆಲ್ಲ ನಂದು ಈವ್ನಿಂಗ್ ಇದು ರೆಡಿ ಆಯಿತು. ಕೆಣಸು ನೋಡ್ತೀನಿ ಫ್ರೆಂಡ್ಸ್. ನಾನೇನು ಇವಾಗ ಅವಳು ಬೇಯಿಸು ಅಂದರೆ ಬೇಯಿಸ್ತೀನಿ, ಇಲ್ಲ ಅಂದರೆ ನಾನು ಬೇಯಿಸಲ್ಲ ಫ್ರೆಂಡ್ಸ್. ಈಗ ಡ್ರೈ ಫ್ರೂಟ್ಸ್ ಎಲ್ಲನೂ ನಾನೊಂದು ಡಬ್ಬಿಗೆ ಹಾಕೋಬೇಕು ಫ್ರೆಂಡ್ಸ್. ಬಾದಾಮಿ ಖಾಲಿ ಆಗೈತೆ, ತರೋದು ಅವಳೇ ಒಂದು ತಿಂಗಳಿಗೆ ಒಂದು ಸಲ ಫ್ರೆಂಡ್ಸ್. ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಅವಳೇ ತರ್ತಾಳೆ, ನಾನು ಡಬ್ಬಿಗೆ ಹಾಕ್ಕೊಡ್ತಾಳೆ, ನಾನು ತಗೊಂಡು ಹೋಗ್ತೀನಿ ಕೆಲಸದ ಹತ್ರ. ಡ್ರೈ ಫ್ರೂಟ್ ಅಂತೂ ಯಾವಾಗಲೂ ಮಿಸ್ಸೇ ಮಾಡಲ್ಲ, ತಂದಿಟ್ಟಿರ್ತಾಳೆ. ಇನ್ನು ಬಾದಾಮಿ ಎಲ್ಲ ನೆನೆಸಿರ್ತಾಳೆ, ಒಂದೊಂದು ಸಲ ನಾನು ತಿನ್ನಲ್ಲ. ಇನ್ನು ಸೌತೆಕಾಯಿ ಅಂತೂ ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ದಿನವೂ ಮಿಸ್ ಆಗೋಲ್ಲ. ಪಪ್ಪಾಯಿ ಸೌತೆಕಾಯಿ ಇದನ್ನು ನಾವು ಚೆನ್ನಾಗಿ ತಿಂತೀವಿ. ತರಕಾರಿ ಇಷ್ಟೇ ಫ್ರೆಂಡ್ಸ್. ನಾವು ಪ್ಯೂರ್ ವೆಜ್ ಅಲ್ವಾ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಇಷ್ಟೆಲ್ಲ ನಾವು ಡೈಲಿ ತಿನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು ನೈಟ್ಗೆ ಇಷ್ಟ. ಇನ್ನು ಫ್ರೆಂಡ್ಸ್ ಮೊಸರಿದೆ, ನಾನು ಬರ್ಬೇಕಾದ್ರೆ ಅರ್ಧ ಲೀಟ್ರು ಇವಾಗ ಮೊಸರು ತಗೊಂಡು ಬಂದೆ. ಮೊಸರು ಹೇಳಿದ್ಲು ತರೋಕ್ಕೆ, ಇಷ್ಟು ತಗೊಂಡು ಬಂದೆ. ಈಗ ಅವಳು ಏನಾದರೂ ಮಜ್ಜಿಗೆ ಮಾಡು ಅಂದರೆ ಫ್ರೆಂಡ್ಸ್ ಮಾಡ್ತೀನಿ. ನಾನು ಇವಾಗ ತಿಂದ್ಬಿಟ್ಟು ಬಟ್ಟೆ ವಾಶ್ ಮಾಡ್ತೀನಿ. ಸಾಯಂಕಾಲ ಬಂದಾಗ 6 ಗಂಟೆ ಸ್ವಲ್ಪ ಅನ್ನ ತಿಂದಿದೆ. ಹೆಂಗಾದರೂ ಫ್ರೆಂಡ್ಸ್ ಒಂದು 9 ಗಂಟೆ 10 ಗಂಟೆಗಾದರೂ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇ ಇಲ್ಲ ಫ್ರೆಂಡ್ಸ್, ನನಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಅವತ್ತು ನಂದಿನಿ ಅಮ್ಮ ಅವ್ರದ್ದು ಇದಕ್ಕೆ ಹೋಗಿದ್ವಲ್ಲ ಫಂಕ್ಷನ್ಗೆ, ಮೀಟಪ್ಗೆ, ಅವರು ಒಂದು 2-3 ಜನ ಇವತ್ತು ಕಾಲ್ ಮಾಡಿದರು. ಒಂದು ಕಾಲ್ ಅವರ್ 20 ನಿಮಿಷ ಮಾತಾಡಿದ್ದೀನಿ. ಆದರೆ ಪಾಪ ಅವರು ಮಧ್ಯಾಹ್ನನೇ ನನಗೆ ಕಾಲ್ ಮಾಡಿದರು, ಆವಾಗ ನಾನು ಮೀಟಿಂಗಲ್ಲಿದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟೇ ನಾವು ಬ್ಯುಸಿ ಇದ್ರೂ ನಾವು ಒಬ್ಬ ಮನುಷ್ಯನ ಮಾತಾಡಬೇಕು ಅಂದ್ರೂ ಅವ್ರು ನಮಗೆ ಸಿಗೋಲ್ಲ. ಅದಕ್ಕೆ ನಾವು ಎಂಥ ಬ್ಯುಸಿ ಇರಲಿ ಏನೇ ಆಗಲಿ, ನಾವು ಯಾವಾಗಲೇ ಆಗಲಿ ಫ್ರೆಂಡ್ಸ್, ಅವರು ಏನಕ್ಕೆ ಮಾಡಿರ್ತಾರೋ, ಒಂದು ಮನೆಯವ್ರ ಜನ ಆಗಲಿ ಯಾರೇ ಆಗಲಿ, ನಾವಾಗ ಫೋನ್ ಪಿಟ್ ಮಾಡಬೇಕು. ಯಾಕೆ ಗೊತ್ತಾ ಫ್ರೆಂಡ್ಸ್, ಈಗ ಅವ್ರೇನು ಅರ್ಜೆಂಟ್ ವಿಷಯ ಇರುತ್ತೋ, ಒಂದು ಪ್ರೀತಿ, ಒಂದು ಏನಾದರೂ ಒಂದು ವಿಶ್ವಾಸದಿಂದ ಮಾತಾಡಬೇಕು ಅಂತನೋ, ಏನೋ ಒಂದು ಫ್ರೆಂಡ್ಸ್ ಏನೋ ಹಂಚ್ಕೊಳ್ಳೋಕ್ಕೆ ಫೋನ್ ಮಾಡಿರ್ತಾರೆ. ಹಂಗಾಗಿ ಫ್ರೆಂಡ್ಸ್ ನಾನು ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಿಂದ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್, ಅಲ್ಲಿಂದ ಯಾವುದೇ ಫೋನ್ ಬಂದ್ರೂ ನಾನು ರಿಸೀವ್ ಮಾಡಿ ಹೇಳ್ಬಿಡ್ತೀನಿ. 5 ನಿಮಿಷ ಬಿಟ್ಟು ಮಾಡ್ತೀನಿ, ಇಲ್ಲಾಂದರೆ 5 ಗಂಟೆಗೆ ಮಾಡ್ತೀನಿ. ಯಾವಾಗೂ ನಾನು ಮಿಸ್ ಮಾಡಲ್ಲ ಫ್ರೆಂಡ್ಸ್. ನಾನು ನಮ್ಮನೆ ಜನಗಳಾಗಲಿ ಯಾರು ನನಗೆ ಜಾಸ್ತಿ ಫೋನ್ ಮಾಡಲ್ಲ. ಯಾಕೆಂದರೆ ಫ್ರೆಂಡ್ಸ್ ನನಗೆ ಯಾವಾಗಲೂ ಕೆಲಸದ ಫೋನೇ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಮನೆಗೆ ಬಂದು ಫ್ರೆಂಡ್ಸ್ 5 ಗಂಟೆಗೆ ಫೋನ್ ಮಾಡಿದೆ. ಆವಾಗ ಒಂದು 10 ನಿಮಿಷ ಅವರು, ಅಯ್ಯೋ ಅಕ್ಕ ನೀವು ಕೆಲಸ ಮಾಡಿಬಿಡ್ತೀರಿ, ಅವರು ಕೆಲಸ ಮಾಡ್ತಾರೆ. ಆವತ್ತು ಸಿಕ್ಕಿದ ಫ್ರೆಂಡ್ಸಲ್ಲಿ ಒಂದು 4-5 ಜನ ನನಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸುಲ್ತಾನ ಅಂತ ಒಬ್ಬರು ಫ್ರೆಂಡು ನಂದಿನಿ ಅಮ್ಮನ ಜೊತೆ ಇದ್ದರು, ಅವರೂ ಫೋನ್ ಮಾಡಿ ಮೊನ್ನೆ ಬರ್ತಡೇ ವಿಷಯಕ್ಕೆ ಆವಾಗ ಒಂದು ಅರ್ಧ ಗಂಟೆ ಮಾತಾಡ್ದು. ಇರಲಿ ಬಿಡಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಟೆನ್ಷನ್ಗಳು ಯಾವಾಗಲೂ ತಪ್ಪೋದಿಲ್ಲ. ಯಾವಾಗಲೂ ದಿನಕ್ಕೊಂದೊಂದು ಟೆನ್ಷನ್ ಕೆಲಸದ ವಿಷಯದಲ್ಲಿ ಏನಾದರೂ ಇದ್ದೇ ಇರುತ್ತೆ. ಅದ್ರ ಮಧ್ಯೆ ಇದು ಇರಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಅವ್ರ ಫೋನ್ಗಳನ್ನ ರಿಸೀವ್ ಮಾಡದೇ ಇರೋಲ್ಲ. ನನಗೂ ಒಂದು ಖುಷಿ ಆಗುತ್ತೆ, ನನಗೂ ಒಂದು ಬೇಜಾರು ಕಳೆಯುತ್ತೆ ಅವ್ರ ಹತ್ರ ಮಾತಾಡೋದ್ರಿಂದ. ಏನೋ ಒಂದು ಅವ್ರಿಗೆ ನಾವೇನು ಕೊಡ್ತೀವಿ, ನಮ್ಗೆ ಅವ್ರೇನು ಕೊಡ್ತೀವಿ, ಏನೊಂದು ಖುಷಿಯಿಂದ ಒಂದು 4 ಮಾತು 10 ನಿಮಿಷ, ಅದೇ ನನಗೆ ತುಂಬಾ ಖುಷಿ ತರುತ್ತೆ. ಹಂಗಾಗಿ ಬಂದು ಮಾತಾಡಿದೆ. ಅವ್ರಿಗೆ ಹೇಳಿದ್ದೀನಿ ಯಾವಾಗಾದರೂ ಫ್ರೀ ಆಗಿದ್ದಾಗ ಮಾಡಿ, ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಅಂತ. ಇಷ್ಟ ಆಯಿತು ಇವತ್ತು ನಂದು ಫ್ರೆಂಡ್ಸ್. ಆಮೇಲೆ ನಾನು ಬೆಳಗ್ಗೆ ಗಾಡಿ ಸ್ಟ್ಯಾಂಡ್ ತೆಗಿವಾಗ ಕಾಲು ಒಂಚೂರು ಏಟಾಯಿತು ಫ್ರೆಂಡ್ಸ್. ನೆನ್ನೆ ಅದು ಸ್ವಲ್ಪ ಪೇಯ್ನ್ ಇತ್ತು. ಇನ್ನೇನು ಫ್ರೆಂಡ್ಸ್, ಮಳೆ ಬರ್ತಾಯಿದೆ, ನಾನು ಮೇಲೆ ಗಿಡಕ್ಕೆ ನೀರು ಹಾಕೋಂಗಿಲ್ಲ. ಇವಾಗ ಬಟ್ಟೆ ವಾಶ್ ಮಾಡಿ ಇನ್ನು ಐರನ್ ಮಾಡೋದಷ್ಟೇ ಯೂನಿಫಾರ್ಮ್ನ, ಮಲ್ಕೊಂಡ್ರೆ ಮುಗೀತು. ಬೆಳಗ್ಗೆ ಮತ್ತೆ 5 ಗಂಟೆ 4:15 ಎದ್ದೇಳಬೇಕಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.